ಬೆಂಗಳೂರಿನಲ್ಲಿ ನಿರಂತರವಾಗಿ ಸುರಿಯುತ್ತಿರುವಂಥ ಧಾರಾಕಾರ ಮಳೆಗೆ ಸಾಯಿ ಲೇಔಟ್ ಇದೀಗ ಸಂಪೂರ್ಣವಾಗಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿನೇ ನೂರಾರು ಮನೆಗಳು ಜಲಾವೃತಗೊಂಡಿರುವ ಹಿನ್ನೆಲೆಯಲ್ಲಿ ಈ ಭಾಗದ ಜನರು ಇದೀಗ ಅವರಿಗೆ ಕಾಯಿಲೆಗಳಿಗೂ ಸಹ ತುತ್ತಾಗುವಂಥ ಒಂದು ನೋವನ್ನು ಸಹ ತೋಡ್ಕೋತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇದೀಗ BBMPಯ ಆರೋಗ್ಯ ಅಧಿಕಾರಿಗಳು ಇಲ್ಲೇ ಸಹ ಕ್ಯಾಂಪನ್ನು ಹಾಕಿ ಇದೀಗ ಈ ಭಾಗದಲ್ಲಿರ್ತಕ್ಕಂಥ ಜನರಿಗೆ ವಿಶೇಷವಾಗಿ ಕೆಮ್ಮಾಗಿರ್ಬೋದು, ಶೀತ ಆಗಿರ್ಬೋದು, ನೆಗಡಿ, ಜ್ವರ ಸೇರಿದಂತೆ BP ಏನಿದೆ ಇವುಗಳಿಗೆ ವಿಚಾರಕ್ಕೆ ಸಂಬಂಧಿಸಿದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇರುವಂಥದ್ದು ಮತ್ತು ಸ್ಥಳದಲ್ಲೇ ಅವರಿಗೆ ಔಷಧಿ ವಿತರಣೆಯನ್ನು ಸಹ ಮಾಡಲಿಕ್ಕೆ ಇಲ್ಲೇ ಕ್ಯಾಂಪನ್ನು ಸಹ ಹಾಕಿದ್ದಾರೆ. BBMPಯ ಆರೋಗ್ಯ ಅಧಿಕಾರಿಗಳು ಇವತ್ತು ಬೆಳಗ್ಗೆಯಿಂದನೇ ಸಹ ಈ ಭಾಗದ ಜನರನ್ನು ಕರೆದು ಅವರಿಗೆ BP ಚೆಕ್ ಮಾಡೋದ್ರ ಜೊತೆಗೇ ಅವರ ಆರೋಗ್ಯ ತಪಾಸಣೆಯನ್ನು ಸಹ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಇದೀಗ ಇಲ್ಲಿ ಮೆಡಿಕಲ್ ಆಫೀಸರ್ ಇದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ನೀವು ಕ್ಯಾಂಪನ್ನು ಹಾಕಿದ್ದೀರಿ, ಯಾವ ರೀತಿಯಾಗಿ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀರಾ ಇಲ್ಲಿ? ಅದೇ ಈಗ ಮಳೆ ಬಂದಿರೋ ಕಾರಣ ಜನಗಳಿಗೆ ಕೆಮ್ಮು, ನೆಗಡಿ, ಜ್ವರ ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣ್ತಾ ಇದ್ದಾವೆ. ಕೆಲವರಿಗೆ ನಿಶಕ್ತಿ ಅಂತ ಕಾಣಿಸ್ತಾ ಇದೆ. ಅಂಥವ್ರಿಗೆ ಇಲ್ಲೇ ಬಂದು ಕೆಲವರೆಲ್ಲ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಬರಲಾರ್ದವ್ರಿಗೆ ಮನೆಗೆ ಕೂಡ ಹೋಗಿ ನಾವು ಅವ್ರಿಗೇನು ಸಮಸ್ಯೆ ಇದೆ ಕೇಳಿಬಿಟ್ಟು ಅದಕ್ಕೆ ತಕ್ಕನಾದ ಔಷಧಿ ಎಲ್ಲ ಕೊಡ್ತಾ ಇದ್ದೀವಿ. ಸರ್, ಈಗ ಮಳೆ ಬಂದಂಥ ಸಂದರ್ಭದಲ್ಲಿ ನೆಗಡಿ, ಕೆಮ್ಮು, ಜ್ವರ ಸಹಜವಾಗಿರುವಂಥದ್ದು. ಆದರೆ ಇಲ್ಲಿ ಮನೆಗಳಿಗೆಲ್ಲ ನೀರು ತುಂಬಿಕೊಂಡಿರೋ ಹಿನ್ನೆಲೆಯಲ್ಲಿ, ಚರಂಡಿ ನೀರು ಮನೆಗಳಿಗೆ ನುಗ್ಗಿರೋ ಹಿನ್ನೆಲೆಯಲ್ಲಿ ಅವರು ಚರ್ಮ ರೋಗದ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಏನಾದರೂ ನಾವು ಕ್ರಮವನ್ನು ಕೈಗೊಳ್ತಾ ಇದ್ದೀರಾ? ಅದೇ ಅವರು ಆ ಥರ ಈ ಚರಂಡಿ ನೀರು ಅಂಥದ್ದೆಲ್ಲ ಕೆಲವು ಮನೆಗೆ ನುಗ್ಗೋ ಚಾನ್ಸ್ ಇರ್ತದೆ. ಇವರು ಚರ್ಮ ರೋಗ ಸಂಬಂಧ ಅಂದರೆ ತುರಿಕೆ ಬರ್ತದೆ. ತುರಿಕೆ ಬರೋದಕ್ಕೆ ಅದಕ್ಕೆ ಔಷಧ ಎಲ್ಲ ನಾವು ಸ್ಟಾಕ್ ಇಟ್ಕೊಂಡಿದ್ದೀವಿ. ಆಮೇಲೆ ಹೆಚ್ಚಿನ ಚಿಕಿತ್ಸೆ ಬೇಕಾದರೆ ನಮ್ಮ ಕ್ಲಿನಿಕ್ ಬರೋಕ್ಕೆ ಕೇಳಿಬಿಟ್ಟು ಅಲ್ಲಿ ಮತ್ತೆ ಹೆಚ್ಚಿನ ಚಿಕಿತ್ಸೆ ಕೊಡ್ತೀವಿ ನಾವು. ಬೆಳಗ್ಗೆಯಿಂದ ನಮಗೆ ಒಂದು 15 ಜನ ಬಂದು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಇವತ್ತು ನಿನ್ನೆ ಸುಮಾರು ಒಂದು 40 ಜನ ಟ್ರೀಟ್ಮೆಂಟ್ ತೊಗೊಂಡಿದ್ರು. ಯಾರೇ ಬಂದರೂ ನಾವು ಪರೀಕ್ಷೆ ಮಾಡಿ ಅವ್ರಿಗೇನು ಬೇಕೋ ತಕ್ಕದಾದ ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ. ಇದಿಷ್ಟು ಮೆಡಿಕಲ್ ಆಫೀಸರ್ ಅವ್ರು ಹೇಳ್ತಾ ಇರುವಂಥದ್ದು ಮಾತು. ಸಾಯಿ ಲೇಔಟಲ್ಲಿ ಸಂಪೂರ್ಣವಾಗಿ ಜಲಪ್ರವಾಹಕ್ಕೆ ದಿಗ್ಬಂಧನಕ್ಕೆ ಒಳಗಾಗಿರೋ ಹಿನ್ನೆಲೆಯಲ್ಲಿ ಈ ಭಾಗದ ಜನರಿಗೆ ಆರೋಗ್ಯ ಸಮಸ್ಯೆಗಳು ಕಂಡು ಬಂದಲ್ಲಿ ಅವರಿಗೆ ಸ್ಥಳದಲ್ಲೇ ಒಂದು ಚಿಕಿತ್ಸೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅವರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಾದರೆ BBMPಯ ನಮ್ಮ ಚಿಕಿತ್ಸಾ ಕೇಂದ್ರಕ್ಕೆ ಬನ್ನಿ ಅನ್ನೋ ಒಂದು ಮಾತುಗಳನ್ನು ಸಹ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಧನುಷ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.